ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರು ನಮ್ಮೆಲ್ಲರನ್ನ ಪ್ರೀತಿಸುತ್ತಾರೆ. ಎಷ್ಟು ಜನರಿಗೆ ವಿಶ್ವಾಸವಿದೆ? ದೇವರು ನನ್ನನ್ನು ಪ್ರೀತಿಸುತ್ತಾ ಇದ್ದಾರೆ ಎಂಬ ವಿಶ್ವಾಸ ನಮಗೆ ಎಷ್ಟು ಮಂದಿಗೆ ಇದೆ? ಇದನ್ನ ಸತ್ಯಕರವಾಗಿ ಮಾತನಾಡಬೇಕಾದರೆ 80% ಮಕ್ಕಳಿಗೆ ಇದಿಲ್ಲ. ದೇವರು ನನ್ನನ್ನು ಪ್ರೀತಿಸುತ್ತಾ ಇದ್ದಾರೆ ಎಂಬುದಾಗಿ ಹೇಳೋದಾದ್ರೆ ಇಡೀ ಪ್ರಪಂಚದಲ್ಲಿ 80% ಸಹ ಕಷ್ಟ, ಇನ್ನೂ ಹೆಚ್ಚಾಗ್ಬೋದು. ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂಬುದಾದರೆ ನಾನು ದೇವರನ್ನ ಸಂಪೂರ್ಣವಾಗಿ ಅರಿತುಕೊಳ್ಳಲು ಸಾಧ್ಯ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬುದಾದರೆ ದಿನಪ್ರತಿ ನಾವು ದೇವರಲ್ಲಿ ಮಾತನಾಡುತ್ತೇವೆ, ಸ್ವಾಮಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಸ್ವಾಮಿ, ನೀವು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತೀರಿ ಸ್ವಾಮಿ, ನಿಮ್ಮ ಒಬ್ಬನೇ ಮಗನನ್ನೇ ನೀವು ನಮಗೆ ದಾರಿ ಎರೆದಿರಿ ಸ್ವಾಮಿ, ಇನ್ನು ಇದಕ್ಕಿಂತ ಇನ್ನು ಮಿಗಿಲಾದ ಪ್ರೀತಿ ಲೋಕದಲ್ಲಿ ನನಗೆ ಯಾರು ಕೊಡಲು ಸಾಧ್ಯ ಎಂಬ ಪ್ರಶ್ನೆ ನಮಗೆ ದೇವರ ಮುಂದೆ ಇರುತ್ತದೆ. ಮಾತ್ರವಲ್ಲ, ದೇವರು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ ಎಂಬ ಸತ್ಯ ನಮಗೆ ಅರಿವಾಗುವುದಾದರೆ ದೇವರಿಗೂ ನಮಗಿರುವ ಸತ್ಸಂಬಂಧ ಅಚಲವಾಗಿ ದೃಢ ಹೊಂದುತ್ತದೆ. ಪ್ರಿಯ, ದೇವರು ನಮ್ಮನ್ನು ಪ್ರೀತಿಸ್ತಾರೆ. ದೇವರ ಪ್ರೀತಿಗೆ ಎಲ್ಲೇ ಇಲ್ಲ. ಒಂದು ಹಾಡು, ಹಳೆಯ ಹಾಡು, ಪ್ರಾರಂಭದಲ್ಲಿ ಬಂದಂತಹ ಧ್ಯಾನದ ಹಾಡನ್ನು ನೀವು ಕೇಳಿರಬಹುದು. ಎಲ್ಲೆಗಳಿಲ್ಲದ ಪ್ರೀತಿ, ದೇವ ಪ್ರೀತಿ, ನಿತ್ಯ ಪ್ರೀತಿ, ಅಳತೆಗಳಿಲ್ಲದ ಪ್ರೀತಿ, ದೇವ ಪ್ರೀತಿ, ನಿತ್ಯ ಪ್ರೀತಿ, ಎಲ್ಲೇ ಉಳಿತಿದ್ದರೂ, ಹೇಗೆ ಉಳಿತಿದ್ದರೂ, ದಯೆಯಿಂದ ಕಾಣುವ ಪಿತನೇ ವಂದನೆ, ದಯೆಯಿಂದ ಕಾಣುವ ಪಿತನೇ ವಂದನೆ, ಎಲ್ಲೆಗಳಿಲ್ಲದ ಪ್ರೀತಿ, ದೇವ ಪ್ರೀತಿ, ನಿತ್ಯ ಪ್ರೀತಿ. ದೇವರನ ಮರೆತಾರು, ಆ ಪ್ರೀತಿಯನ್ನು ತೊರೆದಾರು, ದೇವರನ ಮರೆತಾರು, ಆ ಪ್ರೀತಿಯನ್ನು ತೊರೆದಾರು. ಅಜಗಣಗಳ ಕಾಯುವವನವ ನನಗಾಗಿ ಹುಡುಕುವನು, ಮುದ್ದು ಕಂದನಾಗಿ ನನ್ನ ಕಾಣುವೆನು. ಸೀಮೆಗಳಿಲ್ಲದ ಪ್ರೀತಿ, ದೇವ ಪ್ರೀತಿ, ನಿತ್ಯ ಪ್ರೀತಿ. ತುಂಬ ಮನೋಹರವಾದಂಥ ಹಾಡು. ಪ್ರಿಯರೇ, ನಾವು ಪ್ರತಿ ದಿನದಲ್ಲಿ, ಪ್ರತಿ ಸಮಯದಲ್ಲಿ, ಪ್ರತಿ ಕ್ಷಣದಲ್ಲಿ ದೇವರ ಪ್ರೀತಿಯನ್ನು ಸ್ಮರಿಸಬೇಕು. ಇಂದು ತಪಸ್ಸು ಕಾಲದ 25ನೆಯ ಧ್ಯಾನವನ್ನು ನಾವು ಚಿಂತಿಸ್ತಾ ಇದ್ದೇವೆ. ತಪಸ್ಸು ಕಾಲದ 25ನೆಯ ದಿನದ ಧ್ಯಾನ. ಪ್ರಿಯರೇ, ಈ 25ನೆಯ ದಿನದ ಧ್ಯಾನದಲ್ಲಿ ನಾವು ಚಿಂತಿಸಬೇಕಾದರೆ ದೇವರು ನನ್ನನ್ನು ಎಷ್ಟು ಪ್ರೀತಿಸುತ್ತಾ ಇದ್ದಾರೆ ಎಂಬುದನ್ನು ನಾವು ಚಿಂತಿಸ್ತಾ ಇದ್ದೇವೆ. ನುಡಿದಂತೆ ನಡೆದಂತಹ ಪ್ರಭು,
ತಂದೆ ದೇವರು ಹೇಳಿದಂತೆಯೇ ತನ್ನ ಮಗನನ್ನು ದಾರಿ ಎರೆದಂತಹ ದಿನಗಳು ತಪಸ್ಸು ಕಾಲ ಆಚರಣೆ, ಪವಿತ್ರ ಶುಕ್ರವಾರದ ಆಚರಣೆ. ನುಡಿದಂತೆಯೇ ತನ್ನ ಮಗನನ್ನು ನಾನು ಬಲಿಯಾಗಿ ಅರ್ಪಿಸುತ್ತೇನೆಂದು ಹೇಳಿದಂತೆ ತನ್ನ ಪ್ರಿಯ ಪುತ್ರನನ್ನ 33 ವರ್ಷದ ಯುವಕರನ್ನ ದೇವರು ಬಲಿಯಾಗಿ ಕೊಡಲು ಹಿಂಜರಿಯಲಿಲ್ಲ. ಅಬ್ರಹಾಮನು ಹೇಗೆ ತನ್ನ ಪುಟ್ಟ ಮಗನನ್ನ 8-10 ವರ್ಷದ ಮಗನನ್ನ ದೇವರಿಗೆ ಬಲಿಯಾಗಿ ಕೊಡಲು ಅವನು ಹಿಂಜರಿಯಲಿಲ್ಲವೋ, ದೇವರು ಅಬ್ರಹಾಮನಿಗಿಂತ ಇನ್ನೂ ಒಂದು ಪಟ್ಟು ಮುಂದೆ ಹೋಗಿ ತನ್ನ ಮಗನನ್ನು ಕೊಟ್ಟೇ ಬಿಟ್ಟರು. ಪಾಪ ಪರಿಹಾರಕ್ಕೆ ಬಲಿಯಾಗಿ ತನ್ನ ಮಗನನ್ನು ನಮಗಾಗಿ ದಾರಿ ಎರೆದೇ ಬಿಟ್ಟರು. ಅದುವೇ ಆಗಿದೆ ಈ ತಪಸ್ಸು ಕಾಲ. ಈ ತಪಸ್ಸು ಕಾಲ ಪ್ರಿಯರೇ, ನಾವೆಲ್ಲರೂ ವಾಡಿಕೆಯಾಗಿ ಶಿಲುಬೆಯಾದಿಗೆ ಹೋಗ್ತಾ ಇದ್ದೇವೆ, ಶಿಲುಬೆಯಾದಿ ಮಾಡ್ತಾ ಇದ್ದೇವೆ, ಹೌದಲ್ಲ? ಇವತ್ತು ಶುಕ್ರವಾರ ಎಷ್ಟೋ ಜನ ಶಿಲುಬೆಯಾದಿ ದೇವಾಲಯಕ್ಕೆಲ್ಲರೂ ಹೋಗ್ತಾರೆ. ಜನ ತುಂಬಿರುತ್ತೆ ದೇವಾಲಯದಲ್ಲಿ. ತಪಸ್ಸು ಕಾಲ ಬಂದರೆ ಎಲ್ಲರಿಗೂ ಒಂದು ಭಯದ ಕಾಲ, ಒಂದು ಭಯದ ಕಾಲ, ಇನ್ನೊಂದು ಬೇಸರದ ಕಾಲ, ಇನ್ನೊಂದು ಪರಿವರ್ತಿಸಿಕೊಳ್ಳುವ ಕಾಲ, ಶೋಕಾಚರಣೆಯ ಕಾಲವಾಗಿ ನೋಡುತ್ತಾರೆ. ಬೇರೆ ತಪಸ್ಸು ಕಾಲ ಖಂಡಿತವಾಗಿ ಶೋಕಾಚರಣೆಯ ಕಾಲವಲ್ಲ, ಸಂತೋಷದ ಕಾಲ, ಸುಗ್ಗಿ ಕಾಲ. ತಪಸ್ಸು ಕಾಲ ಸೋಗದ ಕಾಲವಲ್ಲ. ಚಿಂತೆ ಮಾಡಿ ಟೆನ್ಷನ್ ಆಗಿ ಅಯ್ಯೋ ಯೇಸು ಸತ್ರು, ಅಯ್ಯೋ ಯೇಸು ಸತ್ರು, ಅಯ್ಯೋ ಯೇಸು ಸತ್ರು ಅಂತ ಕುತ್ಕೊಳ್ಳೋದಲ್ಲ ತಪಸ್ಸು ಕಾಲ. ಆಡಂಬರದ ಕಾಲ, ಸಂತೋಷದ ಕಾಲ. ಯಾಕೆಂದ್ರೆ ನನ್ನ ಪಾಪಗಳ ನಿಮಿತ್ತವಾಗಿ ಪ್ರಭು ಯೇಸು ತನ್ನ ಪ್ರಾಣವನ್ನೇ ದಾರಿ ಎರೆದರು. ಅಂದರೆ ಇಂದು ನನ್ನ ಪಾಪಗಳಿಗೆ ಕ್ಷಮೆ ಸಿಕ್ಕಿದೆ, ಇಂದು ನನ್ನ ಶಾಪಗಳಿಂದ ನಮಗೆ ವಿಮುಕ್ತಿಯಾಗಿದೆ. ಯೇಸು 2000 ವರ್ಷಗಳ ಹಿಂದೆ ತನ್ನ ಪ್ರಾಣವನ್ನು ಕೊಟ್ಟರು. ಒಂದೇ ಸಾರಿ ಶಿಲುಬೆಯಲ್ಲಿ ಮಾಡಿದರು, ಒಂದೇ ಸಾರಿ ರಕ್ತವನ್ನು ಸುರಿಸಿದರು. ಆದರೆ ನಾವು ಈ ದಿನಗಳಲ್ಲಿ ಆಚರಿಸಿಕೊಳ್ಳುತ್ತಿರುವುದು ಸ್ಮರಣೆಯ ದಿನಗಳು, ಸ್ಮರಣೆಯ ದಿನಗಳು. ಆದ್ದರಿಂದ ಈ ದಿನಗಳಲ್ಲಿ ನಾವು ಸಂತೋಷಿಸಬೇಕು, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು, ನುಡಿದಂತೆ ನಡೆದ ದೇವರನ್ನು ಆರಾಧಿಸಬೇಕು, ಮಹಿಮೆ ಪಡಿಸಬೇಕು. ಪ್ರಿಯರೇ, ಶಿಲುಬೆಯಾದಿಯನ್ನು ಮಾಡ್ತಾ ಇದ್ದೇವೆ ನಾವು. ಒಂದೊಂದು ಸ್ಥಳದಲ್ಲೂ ಮಂಡಿ ಊರಿ ಎದ್ದು ಪ್ರಾರ್ಥಿಸುತ್ತೇವೆ. ನಿಜ, ಒಳ್ಳೆಯದು. ಇದು ತಪಸ್ಸು ಕಾಲದ ಒಂದು ವಾಡಿಕೆಯ ಪ್ರಾರ್ಥನೆ. ಪ್ರಿಯರೇ, ಶಿಲುಬೆ ಆದಿಗಿಂತ ಶ್ರೇಷ್ಠವಾದದ್ದು, ಶಿಲುಬೆ ಆದಿಗಿಂತ ಶ್ರೇಷ್ಠವಾದದ್ದು ನಾವು ಚಿಂತನೆಗೆ ತೆಗೆದುಕೊಳ್ಳಬೇಕು. ಪರರಿಗಾಗಿ ಪ್ರಾರ್ಥಿಸಬೇಕು, ನೀತಿಯನ್ನು ಒದಗಿಸಬೇಕು, ಕ್ರೂರತನದಿಂದ ಹೊರಗೆ ಬರಬೇಕು, ಕೆಟ್ಟತನಗಳಿಂದ ಹೊರಗೆ ಬರಬೇಕು, ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು, ನಮ್ಮ ದೇಹವನ್ನು ಶುದ್ಧೀಕರಿಸಿಕೊಳ್ಳಬೇಕು, ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಬೇಕು. ಇದು ತಪಸ್ಸು ಕಾಲ. ತಪಸ್ಸು ಕಾಲದ ಆಚರಣೆ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಶಿಲುಬೆಯಾದಿ ಇಲ್ಲ, ಅದು ಸ್ಮರಣೆ. ಆದರೆ ನಿಜವಾದ ಶಿಲುಬೆಯಾದಿ ಯೇಸು ಸ್ವಾಮಿ ಹೇಳುತ್ತಾರೆ, ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾ. ನಾನು ನಿನಗೆ ಕೊಟ್ಟಂತ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾ. ನಿನ್ನ ಮುಂದೆ ಇರುವಂತಹ ಎಲ್ಲವುಗಳನ್ನ ಮಾನಸಿಕವಾಗಿ, ಪ್ರಾಪಂಚಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಇರುವಂತ ಬಂದಂತ ಎಲ್ಲವನ್ನ ಹೊತ್ತುಕೊಂಡು ನನ್ನ ಹಿಂದೆ ಬಾ. ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹಿಂದೆ ಬಾ. ನನ್ನ ಶಿಲುಬೆ ಅವರ ಯೇಸುವಿನ ಶಿಲುಬೆ ಹೊತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಮರದ ಶಿಲುಬೆಯನ್ನು ಹೊತ್ಕೊಂಡು ಹೋಗ್ಬೋದು. ಪವಿತ್ರ ಶುಕ್ರವಾರ ನೋಡ್ಬೋದು, ಹಲವಾರು ಜನ ಶಿಲುಬೆ ಹೊರಲಿಕ್ಕೆ ಆಸೆ ಪಡ್ತಾರೆ. ಅಲ್ಲಿಯೂ ಜಗಳ, ನನಗೆ ಕೊಡ್ಲಿಲ್ಲ ಶಿಲುಬೆ ಹೊರಲಿಕ್ಕೆ, ಅಲ್ಲಿಯೂ ಜಗಳ. ಆ ಶಿಲುಬೆ ಹೊರಬೇಕಾದ್ರೂ ನಾವು ನೋಡ್ತೇವೆ
ಹಣ ಇರೋರಿಗೆ ಕೊಟ್ಟರು, ಅವರಿಗೆ ಬೇಕಾಗಿರೋರಿಗೆ ಕೊಟ್ಟರು, ನಮಗೆ ಕೊಡಲಿಲ್ಲ. ಇನ್ನು ಕೆಲವರನ್ನ ನೋಡ್ತೇವೆ, ನನಗೆ ಕೊಡಬೇಕು, ನನಗೆ ಯಾಕೆ ಕೊಡೋದಿಲ್ಲ. ಏನು ಮಾಡೋದು? ತಪಸ್ಸು ಕಾಲ, ಶಿಲುಬೆ ಆದಿ ಮಾಡ್ತಾ ಇದ್ದೇವೆ. ನನಗೆ ರೀಡಿಂಗ್ ಓದಲಿಕ್ಕೆ ಕೊಡಲಿಲ್ಲ ಶಿಲುಬೆ ಆದಿಗೆ, ಶಿಲುಬೆ ಆದಿ ನನಗೆ ಓದಲಿಕ್ಕೆ ಕೊಡಲಿಲ್ಲ, ನನಗೆ ಆಡಲಿಕ್ಕೆ ಕರೀಲಿಲ್ಲ. ಏನು ಮಾಡೋದು? ಶಿಲುಬೆ ಆದಿ. ಹೋಗೋದೇನು? ಕಚ್ಚಾಟ, ಮನಸ್ತಾಪ. ಪವಿತ್ರ ಶುಕ್ರವಾರ ಶಿಲುಬೆ ಆದಿಯ ದಿನದಲ್ಲಿ ನಾವು ನೋಡ್ತೇವೆ, ಈ ತಪಸ್ಸು ಕಾಲದಲ್ಲಿಯೂ ಮನಸ್ತಾಪ, ಮುನಿಸುವಿಕೆ. ಇದು ಶಿಲುಬೆ ಆದಿ ಅಲ್ಲ ಪ್ರಿಯರೇ. ಯೇಸುವಿಗೆ ನೀನು ಮಾಡುವ ಶಿಲುಬೆ ಆದಿ ಮುಖ್ಯವಲ್ಲ. ಯೇಸುವಿಗೆ ನಿನ್ನ ಶಿಲುಬೆ ಆದಿ ಅವಶ್ಯಕತೆ ಇಲ್ಲ, ನನ್ನ ಶಿಲುಬೆ ಆದಿ ಅವಶ್ಯಕತೆ ಇಲ್ಲ. ಇದು ಸತ್ಯವಾದದ್ದು. ಯಾರನ್ನು ಬೇಕಾದರೂ ಕೇಳಿ. ಯೇಸುವಿಗೆ ಬೇಕಾಗಿರೋದು, ದೇವರಿಗೆ ಬೇಕಾಗಿರೋದು ನೀನು ಶಿಲುಬೆ 14 ಸ್ಥಳಗಳನ್ನು ಗಮನಿಸಿ ಶಿಲುಬೆ ಆದಿ ಮಾಡುವುದಲ್ಲ. ನನ್ನ ಜೀವಿತದಲ್ಲಿ ನಾನು ಶಿಲುಬೆ ಆದಿ ಆಗಬೇಕು. ನನ್ನ ಕುಟುಂಬದಲ್ಲಿ ನಾನು ಶಿಲುಬೆ ಆದಿ ಆಗಬೇಕು. ನನ್ನ ನೆರೆಹೊರೆಯವರಲ್ಲಿ ನಾನು ಶಿಲುಬೆ ಆದಿ ಆಗಬೇಕು. ನಾನು ಶಿಲುಬೆ ಆದಿ ಆಗಬೇಕು. ಬಿದ್ದರೂ ಏಳಬೇಕು. ನನ್ನ ಮೇಲೆ ಅನ್ಯಾಯವಾದ ತಪ್ಪನ್ನು ಹೊರಿಸಿದರೂ ಸಹ, ನೀತಿಯ ನಿಮಿತ್ತವಾಗಿ ದಂಡನೆಯನ್ನು ಹೊರಿಸಿದರೂ ಸಹ, ನಿನ್ನನ್ನು ದೂಷಿಸಿ ನಿಂದಿಸಿದರೂ ಸಹ, ಶಪಿಸಿದರೂ ಸಹ, ನೀನು ನಿನ್ನ ಮೇಲೆ ನನ್ನ ಮೇಲೆ ಹೊರಿಸುವಂತ ಅಪವಾದವನ್ನು ಒತ್ತುಕೊಳ್ಳಲು, ಸಹನೆಯಿಂದ ಒತ್ತುಕೊಳ್ಳಲು, ಯುದ್ಧ ಮಾಡದೆ, ಕಚ್ಚಾಟ ಮಾಡದೆ, ಕಿತ್ತಾಟ ಮಾಡದೆ ಒತ್ತುಕೊಳ್ಳಲು ಸಿದ್ಧನಾಗಿರಬೇಕು. ಅದುವೇ ಶಿಲುಬೆ ಆದಿ ಮೊದಲನೆಯ ಸ್ಥಳ. ಯೇಸು ಸ್ವಾಮಿ ಅಲ್ಲಿ ನ್ಯಾಯ ತೀರ್ಪಿಗೆ ಗುರಿಯಾದರು ಎಂಬುದಾಗಿ ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡಿದರೆ ಪ್ರಯೋಜನ ಇಲ್ಲ. ನಾನು ನ್ಯಾಯ ತೀರ್ಪು ನನ್ನ ಮೇಲೆ ವಿಧಿಸುವಾಗ, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ವಿಧಿಸುವಾಗ ಅದನ್ನು ನಾನು ಸೈರಣೆಯಿಂದ ಇರಬೇಕು. ಎರಡನೆಯದು, ಮತ್ತೊಬ್ಬರ ಮೇಲೆ ನಾನು ಆ ಅಪರಾಧಗಳನ್ನ ಹೊರಿಸಬಾರದು. ನಾನು ಮತ್ತೊಬ್ಬರಿಗೆ ತೀರ್ಪನ್ನು ಕೊಡಬಾರದು. ನಾನು ಮತ್ತೊಬ್ಬರಿಗೆ ಅನ್ಯಾಯದ ತೀರ್ಪನ್ನು ಸಹ ವಿಧಿಸಬಾರದು ಎಂಬುವಂತ ಶಿಲುಬೆ ಆದಿ ನಾನಾಗಬೇಕು. ಎರಡನೇ ಹಂತದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಅವರ ಮೇಲೆ ಹೊರಿಸಲಾಯಿತು ಶಿಲುಬೆಯನ್ನ. ಕೆಳಗಿರುವಂತಹ ಶಿಲುಬೆಯನ್ನು ತೆಗೆದು ಅವರ ಮೇಲೆ ಹೊರಿಸಲಾಯಿತು. ಹೊತ್ತುಕೊಂಡರು, ನಡೆದರು. ಆ ಶಿಲುಬೆ ನಮ್ಮೆಲ್ಲರ ಪಾಪವಾಗಿತ್ತು, ನಮ್ಮೆಲ್ಲರ ಬಲಹೀನವಾಗಿತ್ತು. ಪ್ರಿಯರೇ, ಈ ಎರಡನೆಯ ಸ್ಥಳ, ನಾನು ನನ್ನನ್ನು ನೋಡಬೇಕು. ಹೇಗೆ ನೋಡುವುದು? ನನ್ನ ನೋಡಬೇಕು. ನನ್ನ ಮೇಲೆ ಹೊರಿಸಲ್ಪಡುವಂತಹ ಭಾರ ನಾನು ಹೊತ್ತು ಸಾಗಬೇಕು, ಸಿದ್ಧನಾಗಬೇಕು. ಕುಟುಂಬವೆಂಬ ಭಾರ ಹೊತ್ತು ಸಾಗಲು ಸಿದ್ಧನಾಗಬೇಕು. ಕುಡುಕನಾಗಿರುವ ಗಂಡ, ಬೇಜವಾಬ್ದಾರಿಯ ಗಂಡ ಹೊತ್ತು ಸಾಗಲು ಸಿದ್ಧನಾಗಿರಬೇಕು. ವಾಚಾಳಿ ಹೆಂಡತಿ, ಕ್ರೂರ ಹೆಂಡತಿ ಹೊತ್ತು ಸಾಗಲು ಸಿದ್ಧನಾಗಿರಬೇಕು. ವಿಧೇಯತೆ ಇಲ್ಲದಂತಹ ಮಕ್ಕಳು ಹೊತ್ತು ಸಾಗಲು ಸಿದ್ಧನಾಗಿರಬೇಕು. ಕುಟುಂಬದಲ್ಲಿ ನಾನಾ ವಿಧವಾದಂತಹ ಹೋರಾಟದ ಸಮಸ್ಯೆಗಳು, ಗೊಂದಲಗಳು, ಭಾರಗಳು, ರೋಗಗಳು, ಸಮಸ್ಯೆಗಳು ಹೊತ್ತು ಸಾಗಲು ಸಿದ್ಧನಾಗಿರಬೇಕು. ಇದು ಯೇಸು ಹೇಳುತ್ತಾ ಇರುವುದು. ನೀನು ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾ. ಇದು ಎರಡನೆಯ ಸ್ಥಳ. ನನ್ನ ಜೀವಿತದಲ್ಲಿ ನಾನು ಹೊತ್ತುಕೊಳ್ಳಲು ಸಿದ್ಧನಾಗಿದ್ದೇನಾ? ಹೊತ್ತುಕೊಳ್ಳಬೇಕು. ಅಲ್ಲಿ ಯೇಸು ಸ್ವಾಮಿ ಚಿತ್ರಪಟದ ಮುಂದೆ ಹೋಗಿ ಎರಡನೆಯ ಸ್ಥಳ ಅಂದ್ಬಿಟ್ಟು ಅಲ್ಲಿ ರೀಡಿಂಗ್ ಓದಿದ್ರೆ ಏನೂ ಪ್ರಯೋಜನವಿಲ್ಲ. ಅದು ಟೈಮ್ ಹೋಗ್ತದೆ. ಅರ್ಧ ಗಂಟೆ, 1 ಗಂಟೆಗೆ ಶಿಲುಬೆ ಆದಿ ಮುಗೀತದೆ. ಈ 1 ಗಂಟೆಗೆ ಮುಗಿಯೋ ಶಿಲುಬೆ ಆದಿಯಲ್ಲಿ ಯೇಸು ಸ್ವಾಮಿಗೆ ಬೇಕಾಗಿರುವುದು. ಯೇಸು ಸ್ವಾಮಿ 22,000 ವರ್ಷಗಳ ಹಿಂದೆಯೇ ಮರಣ ಹೊಂದಿ ಆಯಿತು. ಮೂರನೆಯದಾಗಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಮೊದಲನೇ ಬಾರಿ ಮೊಕ್ಕಳೆಯಾಗಿ ಬೀಳ್ತಾರೆ. ಬಿದ್ದಾಗ ಅವರಿಗೆ ಮಂಡಿಯೆಲ್ಲ ತರಿಸಿಕೊಳ್ತು. ತುಂಬಾ ವೇದನೆ, ಆತಂಕಕ್ಕೆ ಒಳಗಾಯಿತು. ಆದರೆ ಮತ್ತೆ ಎದ್ರು.
ಅದು ವಾಡಿಕೆ. ಇದು ನಮಗೆ ಶಿಲುಬೆಯಾದಿ. ಆದರೆ ಈ ಶಿಲುಬೆಯಾದಿ ಎಲ್ಲ ನಮಗೆ ಬೇಕಾಗಿರುವುದು, ನನ್ನ ಜೀವಿತದಲ್ಲಿ ನಾನು ಬಿದ್ದರೂ ಎದ್ದೇಳಬೇಕು. ಪಾಪದಲ್ಲಿ ಬಿದ್ದರೂ ನಾನು ಮತ್ತೆ ಹೇಳಬೇಕು. ನಾನು ಶಪಿಸಲ್ಪಟ್ಟರೂ ನಾನು ಎದ್ದೇಳಬೇಕು. ತಿರಸ್ಕರಿಸಲ್ಪಟ್ಟರೂ ನಾನು ಎದ್ದೇಳಬೇಕು. ಮೂದಲಿಸಿದರೂ ನಾನು ಎದ್ದೇಳಬೇಕು. ನಿನ್ನ ಮೇಲೆ ನನ್ನ ಮೇಲೆ ಎಂಥ ವಿಧವಾದ ಹೊರೆಗಳನ್ನು ಹೊರಿಸಿದರೂ ಈ ಲೋಕವನ್ನು ಜಯಿಸಲು ನಾವು ಎದ್ದೇಳಬೇಕು. ಇದು ಮೂರನೆಯ ಶಿಲುಬೆಯಾದಿ. ಆ ಒಂದೊಂದು ಶಿಲುಬೆಯಾದಿಯ ಹಂತದಲ್ಲಿಯೂ ನಾನು ಶಿಲುಬೆಯಾದಿ ಆಗಬೇಕು. ನನ್ನನ್ನು ನೋಡಬೇಕು. ಬರೇ ಯೇಸುವಿನ ಚಿತ್ರಪಟವನ್ನು ನೋಡಿ ಮೊಣಕಾಲಾಕಿ ತಲೆಬಾಗಿ ಶಿರಬಾಗಿ ಇಲ್ಲ. ನಾನು ಶಿಲುಬೆಯಾದಿ ಆಗಬೇಕು. ಆ ಮೂರನೆಯ ಸ್ಥಳ ನೀವು ನಾನು ಆಗಬೇಕು. ಎದ್ದೇಳಬೇಕು. ರೋಗ ಇದೆಯಾ, ಎದ್ದೇಳು, ತೊಂದರೆ ಇಲ್ಲ. ಕುಟುಂಬದಲ್ಲಿ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ನೋವು ವೇದನೆ, ಎದ್ದೇಳು. ಸಂದಪ್ಪ ಅವರು ಹೇಳ್ತಾರೆ, ನಾನು ಬಿದ್ದೆನು ಮತ್ತೆ ಎದ್ದು ಓಡುತ್ತೇನೆ ಎಂಬುದಾಗಿ. ಎದ್ದೇಳಬೇಕು. ನಾಲ್ಕನೇ ಸ್ಥಳ ನೋಡುತ್ತೇವೆ. ತಾಯಿ ಮಾತೆ ಮೇರೆಯವರು ಯೇಸುವನ್ನು ಸಂಧಿಸುತ್ತಾರೆ. ಶಿಲುಬೆಯನ್ನು ಹೊತ್ತು ಕಲ್ವಾರಿಯೆಡೆಗೆ ಸಾಗಿದಂತಹ ರಾತ್ರಿ ಎಲ್ಲಾ ಬಾಸುಂಡೆಗಳಿಂದ ಪೆಟ್ಟುಗಳಿಂದ ನಿದ್ರೆ ಇಲ್ಲದೆ ನಿತ್ರಾಣವಾಗಿ ಹೋದ ಪ್ರಭು ಯೇಸುವನ್ನು ಸಂಧಿಸುತ್ತಾರೆ. ಮಾತನಾಡಲು ಶಬ್ದಗಳಿಲ್ಲ. ಆದರೆ ತಾಯಿ ತನ್ನ ಮಗನನ್ನು ಸಂಧಿಸುವಾಗ ಪ್ರಭುವಿಗೆ ಸಾಂತ್ವನ. ಮಗನೇ, ತಂದೆಯ ಚಿತ್ತವನ್ನು ನೆರವೇರಿಸಲು ಬಂದಿರುವೆ, ಹೋಗು, ನಿನ್ನಿಂದ ಸಾಧ್ಯ, ನೀನು ಸಾಗು, ಒತ್ತು ಸಾಗು. ತಾಯಿ ಕಣ್ಣಿನಲ್ಲಿ ತನ್ನ ಪ್ರಭುವನ್ನ, ಪ್ರಿಯ ಪುತ್ರನನ್ನ ಪ್ರೇರೇಪಿಸುತ್ತಾರೆ. ನಾವು ಸಹ ಇತರರನ್ನ ಸಂಧಿಸಬೇಕು. ಶಿಲುಬೆಯಾದಿ, ಈ ನಾಲ್ಕನೇ ಶಿಲುಬೆಯಾದಿ, ನಾವು ಇತರರನ್ನ ಸಂಧಿಸಬೇಕು. ಮತ್ತೊಬ್ಬರು ನೋವಿನಲ್ಲಿರುವಾಗ, ಭಾರದಲ್ಲಿರುವಾಗ, ಕಣ್ಣೀರಿನಲ್ಲಿರುವಾಗ, ಸಮಸ್ಯೆಯಲ್ಲಿರುವಾಗ, ಒಡೆದು ಹೋದ ಕುಟುಂಬವಿರುವಾಗ, ರೋಗಾವಸ್ಥೆಯಲ್ಲಿರುವಾಗ, ಗೊಂದಲದಲ್ಲಿರುವಾಗ, ಆತ್ಮಹತ್ಯೆ ಮಾಡಿ ಸಾಯಬೇಕೆಂದಿರುವಾಗ ನಾನು ಮತ್ತೊಬ್ಬರನ್ನು ಸಂಧಿಸಬೇಕು. ಇದೇ ಶಿಲುಬೆಯಾದಿ. ಇದೇ ನಾನು ಹೇಳುವಂಥದ್ದು ಶಿಲುಬೆಯಾದಿ. ನಾನು ಶಿಲುಬೆಯಾದಿ ಆಗಬೇಕು. ಅಲ್ಲದೆ ಕೇವಲ ನಾನು ಶಿಲುಬೆಯಾದಿ ಮಾಡುತ್ತೇನೆ ಎಂದು ಹೇಳಿದರೆ, ಯೇಸು ತಾಯಿಯನ್ನು ಸಂಧಿಸಿದರೆ ಎಂದು ಹೇಳುತ್ತಾ ಬರೀ ವಾಕ್ಯವನ್ನು ಹೇಳಿ ಹಾಡನ್ನು ಹಾಡಿ ಹೋದರೆ ಏನು ಪ್ರಯೋಜನವಿಲ್ಲ. ನಾನು ಸಂಧಿಸಬೇಕು. ನಾನು ಶಿಲುಬೆಯಾದಿಯಾಗಬೇಕು. ಇತರರನ್ನು ನಾನು ಸಂಧಿಸಬೇಕು. ನನ್ನ ಶತ್ರುಗಳನ್ನು ಸಂಧಿಸಬೇಕು. ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಸಂಧಿಸಬೇಕು. ಅವರಿಗೆ ಒಳಿತನ್ನು ಮಾಡಬೇಕು. ಅವರನ್ನು ಪ್ರೀತಿಸಬೇಕು. ನಾನು ಕ್ರಿಸ್ತನವನು ಎಂಬುದನ್ನು ತೋರ್ಪಡಿಸಬೇಕು. ಇದುವೇ ಶಿಲುಬೆಯಾದಿ. ಐದನೇ ಸ್ಥಳವನ್ನು ನಾವು ನೋಡುತ್ತೇವೆ. ಸಿಮೆಯೋನನು ಪ್ರಭು ಯೇಸುವನ್ನು ಸಂಧಿಸುತ್ತಾನೆ. ಬಲವಂತವಾಗಿ ಹಿಡಿದು ಯೇಸುವಿನ ಶಿಲುಬೆಯನ್ನು ಹೊರಲಿಡುತ್ತಾರೆ. ಯಾಕೆ? ಯೇಸು ನಿತ್ರಾಣರಾಗಿ ಹೋಗಿದ್ದರು. ಅವರಿಂದ ಸಾಧ್ಯವಾಗಲಿಲ್ಲ. ರಾತ್ರಿ ಎಲ್ಲ ಸೋತು ಹೋಗಿದ್ದರು, ಬೇಸತ್ತು ಹೋಗಿದ್ದರು. ಸಿಮೋನನ್ನು ಸಂಧಿಸುತ್ತಾರೆ. ಆ ಸಿಮೋನ ಪ್ರಭು ಯೇಸುವಿನ ಶಿಲುಬೆಯನ್ನು ಒತ್ತುಕೊಳ್ಳುತ್ತಾನೆ, ಬಲವಂತವಾಗಿ ಒತ್ತುಕೊಳ್ಳುತ್ತಾನೆ. ಯೇಸುವನ್ನು ಸಂಧಿಸಲು ಬಂದಂತ ಆ ಸಿಮೆಯೋನ ಕೊನೆಗೆ ಯೇಸುವಿನ ಶಿಷ್ಯನಾಗಿ ಮಾರ್ಪಾಡಾಗುತ್ತಾನೆ ಶಿಲುಬೆಯನ್ನು ಒತ್ತ ಬಳಿಕ. ನೋಡಿ, ಅವನ ಹೆಸರು ಪ್ರಖ್ಯಾತವಾಯಿತು. ಪ್ರತಿಯೊಂದು ಶಿಲುಬೆ ಆದಿಯಲ್ಲಿಯೂ ಅವನ ಹೆಸರು ಪ್ರಖ್ಯಾತವಾಯಿತು. ಸಿಮೆಯೋನ, ಸಿರೇನ್ಯದ ಸಿಮೆಯೋನ ಎಂಬುದಾಗಿ ಹೆಸರಾಂತವಾದ. ಪ್ರಿಯರೇ, ಅದು ಅಂದಿನ ಶಿಲುಬೆ ಆದಿ. ಆದರೆ ಇಂದು ನಾನು ನೀವು ಒಂದು ಸಿಮೆಯೋನ ಆಗಬೇಕು. ಸಿಮೆಯೋನ ಆಗಬೇಕು. ಮತ್ತವರು ಬಳಲಿ ಹೋಗುವಾಗ ನಾನು ಸಾಂತ್ವನ ಕೊಡುವ ಸಿಮೆಯೋನ ಆಗಬೇಕು. ಕುಟುಂಬದ ಸದಸ್ಯರು ತತ್ತರಿಸಿ ಹೋಗುವಾಗ ಸಾಂತ್ವನ ಕೊಡುವ ಸಿಮೆಯೋನ ಆಗಬೇಕು. ಇಲ್ಲದವರಿಗೆ ಕೊಡುವ ಸಿಮೆಯೋನ ಆಗಬೇಕು. ತನ್ನ ಕಷ್ಟದಲ್ಲಿಯೇ ತನಗೆ ಅಸಾಧ್ಯ ಎಂದು ಹೇಳಿದರೂ ಸಹ, ತನ್ನ ಕಷ್ಟವನ್ನು ಅಸಾಧ್ಯ, ತನ್ನಿಂದ ಸಾಧ್ಯವಿಲ್ಲ ಎಂಬುದಾದರೂ ಸಹ ಆತನು ಪ್ರಭುವಿನ ಶಿಲುಬೆಯನ್ನು ಹೊತ್ತ. ನಮ್ಮಿಂದ ಸಾಧ್ಯವಾಗದೆ, ನಮ್ಮ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ನಾವು ಮತ್ತೊಬ್ಬರ ಶಿಲುಬೆಯನ್ನು ನಾವು ಹೊರಬೇಕು. ಮತ್ತೊಬ್ಬರಿಗೆ ಉಣ್ಣಲು ಬಡಿಸಲು,
ಮತ್ತೊಬ್ಬರ ನೋವುಗಳಿಗೆ ಸಾಂತ್ವನ ಕೊಡಲು, ಮತ್ತೊಬ್ಬರ ಜೀವನದಲ್ಲಿರುವ ಸಾಂತ್ವನ ಕೊಡಲು, ಅವರ ಹೊರೆಗಳನ್ನು ಕಡಿಮೆ ಮಾಡಲು, ಅವರಿಗೆ ಧೈರ್ಯವನ್ನು ಕೊಡಲು, ನಾನಿದ್ದೇನೆ ಭಯಪಡಬೇಡ ಎಂದು ಹೇಳಲು, ಇದು ನಮ್ಮ ಶಿಲುಬೆವಾದಿಯಾಗಬೇಕು ಪ್ರಿಯರೇ. ಆ ಸಿರಿಯನ್ಯದ ಸಿಮೋನ ನಾನು ಮತ್ತು ನೀವಾಗಬೇಕು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನದಲ್ಲಿ ನಾವು ಶಿಲುಬೆಯಾದಿನ ಬರೀ ಶಿಲುಬೆಯಾದಿ ಮಾಡಿ ಮಾಡಿ ಹೋಗ್ತಾ ಇದ್ದೇವೆ. ನಾವು ಶಿಲುಬೆಯಾದಿ ಆಗ್ತಾ ಇಲ್ಲ. ನಾವು ಶಿಲುಬೆಯಾದಿ ಆಗ್ತಾ ಇಲ್ಲ. ಯಾಕೆ? ಯಾಕೆ? ಇದುವೇ ಮುಖ್ಯ ಪ್ರಿಯರೇ, ಇದುವೇ ಮುಖ್ಯ. ಆರನೇ ಸ್ಥಳಕ್ಕೆ ಹೋಗ್ತೇವೆ. ವೆರೋನಿಕಮ್ಮ ಪ್ರವೇಶಿನ ಪೂಜ್ಯ ಮುಖ ವಸ್ತ್ರವನ್ನು ಹೊರಿಸುತ್ತಾರೆ. ಆ ಜನರ ಮಧ್ಯದಲ್ಲಿ, ಆ ಶತ್ರುಗಳ ಸೈನ್ಯಗಳ ಮಧ್ಯದಲ್ಲಿ ಎದೆದೋರಿ ಎಂಥ ಧೈರ್ಯದಿಂದ ಆಕೆ ಯೇಸುವಿನ ಪೂಜ್ಯ ಮುಖವನ್ನು ಹೊರಿಸುತ್ತಾಳೆ. ಯೇಸುವಿಗೆ ಕಣ್ಣು ಕಾಣುತ್ತಿರಲಿಲ್ಲ. ರಕ್ತವು, ಶಿರಸ್ಸಿನಿಂದ ಹರಿದೋಡಿದ ರಕ್ತವು ಕಣ್ಣುಗಳಲ್ಲಿ ಎಪ್ಪಿಕಟ್ಟಿತ್ತು. ಶಿಲುಬೆಯನ್ನು ಹೊರಲಾಗದೆ ಸಾಧ್ಯವಾಗುತ್ತಾ ಇತ್ತು. ಅವರ ಕಣ್ಣುಗಳೆಲ್ಲ ಊದಿ ಹೋಗಿತ್ತು. ಮುಳ್ಳುಗಳು ನಾಟಿರುವ ಕಾರಣ ಅವರ ಕಣ್ಣು ಗುಡ್ಡೆಗಳೆಲ್ಲ ಊತ ಬಂದಿತ್ತು. ಕಣ್ಣು ಕಾಣುತ್ತಾ ಇರಲಿಲ್ಲ. ರಕ್ತವೆಲ್ಲವೂ ಆ ಚಿಕ್ಕ ಕಣ್ಣಿನಲ್ಲಿ ಎಪ್ಪುಗಟ್ಟಿತ್ತು. ಆ ಸ್ತ್ರೀ ಆ ಯೇಸುವಿನ ಪೂಜ್ಯ ಮುಖವನ್ನು ಹೊರಿಸುತ್ತಾಳೆ ವೆರೋನಿಕಾ. ಅದು ಅಂದಿನ ಶಿಲುಬೆಯಾದಿ. ಆದರೆ ಇಂದಿನ ನನ್ನ ಶಿಲುಬೆಯಾದಿ. ಮತ್ತೊಬ್ಬರ ಕಣ್ಣೀರನ್ನು ನಾನು ಒರೆಸಬೇಕು, ಮತ್ತೊಬ್ಬರ ದುಃಖವನ್ನು ನಾನು ಒರೆಸಬೇಕು. ಅಸಾಧ್ಯ, ನಮ್ಮಿಂದ ಅಸಾಧ್ಯ, ಅವರಿಗೆ ಸಹಾಯ ಮಾಡಲು ಅಸಾಧ್ಯವಾಗಿರಬಹುದು. ಆದರೆ ನಮಗೆ ಸಾಧ್ಯವಾಗುವಂತೆ ಮಾಡಬೇಕು. ಮತ್ತೊಬ್ಬರ ಬಳಲಿ ಹೋಗುವಾಗ, ಮತ್ತೊಬ್ಬರು ತೊಳಲಿ ಹೋಗುವಾಗ ನಾವು ಅವರಿಗೆ ಸಾಂತ್ವನವಾಗಬೇಕು. ವೆರೋನಿಕಳು ಮಾಡಿದಂತಹ ಸೇವೆ ಇಂದು ನೋಡಿ ಆಕೆಯ ಹೆಸರು ಸಹ ಲಿಖಿತವಾಯಿತು. ಪ್ರತಿಯೊಂದು ಶಿಲುಬೆ ಹಾದಿಯಲ್ಲಿಯೂ ಬೈಬಲ್ನ ಪುಟದಲ್ಲಿ ಅವರ ಹೆಸರು ಬರೆಯದೆ ಹೋದರೂ ಸಹ ಶಿಲುಬೆ ಹಾದಿಯಲ್ಲಿ ನಾವು ನೋಡುತ್ತೇವೆ ಯೇಸುವನ್ನ ಸಾಂತ್ವನಗೊಳಿಸಿದಂತಹ ವೆರೋನಿಕಾ. ಅವರು ಮುಂದೆ ಸಾಗಲು ಅವರ ಕಣ್ಣುಗಳಲ್ಲಿದ್ದಂತಹ ಎಪ್ಪನ್ನು ಒರೆಸಿದಂತಹ ವೆರೋನಿಕಾ. ದಾರಿ ಏನು ಮಾಡಬೇಕು, ಮುಂದೆ ಹೋಗಲು ಏನು ಮಾಡಬೇಕೆಂದು ಗೊತ್ತಿಲ್ಲದವರು ನಮ್ಮ ಮುಂದೆ ಎಷ್ಟೋ ಜನ ಇದ್ದಾರೆ. ವಿದ್ಯಾಭ್ಯಾಸದ ಕೊರತೆ ಇರುವುದರಿಂದ, ಜ್ಞಾನದ ಕೊರತೆ ಇರುವುದರಿಂದ, ಹಣದ ಕೊರತೆ ಇರುವುದರಿಂದ, ಎಷ್ಟೋ ವಿಧದಲ್ಲಿ ಕೊರತೆ ಇರುವುದು. ಏನು ಮಾಡಬೇಕೆಂದು ಗೊತ್ತಿಲ್ಲದೆ ಪೇಚಾಡುವಾಗ ನಾನು ಮತ್ತು ನೀವು ಒಂದು ವೆರೋನಿಕಳಾಗಬೇಕು. ಮತ್ತವರನ್ನು ಸದ್ದಿಸಿ ಸಾಂತ್ವನವನ್ನು ಕೊಡಬೇಕು, ಅವರಿಗೆ ಮಾರ್ಗ ತೋರಿಸಬೇಕು, ಅವರು ನಡೆಯಬೇಕಾದ ದಾರಿ ಯಾವುದು ಎಂಬುದನ್ನು ತೋರಿಸಲು ನಾವು ಸಹಪಾಠಿಗಳಾಗಬೇಕು. ಇದೇ ಶಿಲುಬೆ ಆದಿ ಪ್ರಿಯರೇ. 7ನೇ ಸ್ಥಳವನ್ನು ನಾವು ನೋಡುತ್ತೇವೆ. ಯೇಸು 2ನೇ ಬಾರಿ ಮೊಕ್ಕಡಿಯಾಗಿ ಬೀಳುತ್ತಾರೆ. ಮೊಕ್ಕಡಿಯಾಗಿ ಬೀಳುತ್ತಾರೆ. ನಾವು ನಮ್ಮ ಜೀವಿತದಲ್ಲಿ ಬೀಳುತ್ತೇವೆ. ಒಮ್ಮೆ ಇಲ್ಲ, 2 ನಾವು ಬೀಳುತ್ತೇವೆ. ನಾವು ಸಹ ಬೀಳುತ್ತೇವೆ. ಮಾಡಿದ ಪಾಪವನ್ನು ಮತ್ತೆ ಮಾಡುತ್ತೇವೆ. ಮತ್ತೆ ಎದ್ದೇಳಬೇಕು. ಸಂತ ಪೌಲರು ಮತ್ತೆ ಎದ್ದರು, ಬಿದ್ದರು. ತಮ್ಮ ಓಟ ಪಂದ್ಯದಲ್ಲಿ ಅವರು ಜಯಶೀಲರಾಗಬೇಕೆಂಬಂತಹ ಗುರಿ ಅವರಿಗಿತ್ತು ಸಂತ ಪೌಲರಿಗೆ. ಹಾಗೆ ಪ್ರಭು ಯೇಸು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವಂತ ಗುರಿಯನ್ನು ಇಟ್ಟುಕೊಂಡಿದ್ದರು. ಆ ಗುರಿಯನ್ನು ನೆರವೇರಿಸುವುದಕ್ಕಾಗಿ ಯೇಸು ಮತ್ತೆ ಎದ್ದರು. ನಮ್ಮ ಜೀವಿತದಲ್ಲಿ ನಾವು ಬಿದ್ದೆವು, ಹೌದು. ಶೋಧನೆಯಲ್ಲಿ ಬಿದ್ದೆವು, ಹೌದು. ಮಾಡಿದ ತಪ್ಪನ್ನು ಬಿದ್ದೆವು, ಹೌದು. ಪಾಪ ಮಾಡಿದೆವು, ಮತ್ತೆ ಮಾಡಿದೆವು, ಹೌದು. ಆದರೆ ನಾನು ಮತ್ತೆ ಎದ್ದೇಳಬೇಕು, ನನ್ನ ಯೇಸುವನ್ನು ನೋಡಬೇಕು, ಮುಂದೆ ಸಾಗಬೇಕು. ಬಿದ್ದರೂ ಮತ್ತೆದ್ದು ನಾನು ಸಾಗಬೇಕು, ಪಾಪ ಮಾಡಿದರೂ ಮತ್ತೆದ್ದು ನಾನು ಸಾಗಬೇಕು. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ, ನಮ್ಮನ್ನು ಕ್ಷಮಿಸುತ್ತಾರೆ. ಅವರನ್ನು ನೋಡಿ ನಾವು ಮುಂದೆ ಸಾಗಬೇಕು. ತಪ್ಪು ಮಾಡಿದೆವು, ಪಾಪ ಮಾಡಿದೆವು ಎಂದು ಬರೀ ಅದನ್ನೇ ಕುಳಿತು ಯೋಚನೆ ಮಾಡುವುದರಲ್ಲಿ ಏನು ಫಲವಿಲ್ಲ. ನಿನ್ನನ್ನು ಕ್ಷಮಿಸುವುದಕ್ಕಾಗಿ ಪ್ರಭು ಯೇಸು ತನ್ನ ಪ್ರಾಣಧಾರಣೆ ಮಾಡಿದರು, ರಕ್ತಧಾರಣೆ ಮಾಡಿದರು. ಅವರು ಕ್ಷಮಿಸುತ್ತಾರೆ. ಪಶ್ಚಾತ್ತಾಪದ ಹೃದಯ ಅವರ ಮುಂದೆ ಇದೆ. ಆದ್ದರಿಂದ ನಾನು ಬಿದ್ದರೂ ಮತ್ತೆ ನಾನು ಎದ್ದೇಳಬೇಕು ಯೇಸುವನ್ನು ನೋಡಿ. ಇದು ಶಿಲುಬೆಯಾದಿ.
8ನೇ ಸ್ಥಳವನ್ನು ನಾವು ನೋಡುತ್ತೇವೆ. ಜೆರುಸಲೇಮಿನ ಪುಣ್ಯಸ್ಥರು ಯೇಸುವನ್ನು ಸಂಧಿಸುತ್ತಾರೆ, ಅಳ್ತಾರೆ, ಗೋಳಾಡ್ತಾರೆ. ಯೇಸು ಹೇಳ್ತಾರೆ, ನನಗಾಗಿ ಯಾಕೆ ಅಳ್ತೀರಿ? ನಿಮ್ಮ ಪಾಪಗಳಿಗಾಗಿ ಎತ್ತುಕೊಳ್ಳಿ, ನಿಮ್ಮ ಮಕ್ಕಳಿಗಾಗಿ ಎತ್ತುಕೊಳ್ಳಿ. ಹೌದು, ನನ್ನ ಮರಣಕ್ಕೆ ನೀವು ಅತ್ತಿ ಏನು ಪ್ರಯೋಜನ ಇಲ್ಲ. ಇದು ತಂದೆಯ ಚಿತ್ತ, ಹೀಗೆ ನೆರವೇರಬೇಕು. ನಿಮ್ಮ ಪಾಪಗಳಿಗಾಗಿ ನಿಮ್ಮ ಮಕ್ಕಳಿಗಾಗಿ ಹೇಳಿರಿ. ನಿಮ್ಮ ಮಕ್ಕಳು, ಬೆಳೆಯುವ ಮಕ್ಕಳು, ಯುವಕರಾಗಿರುವ ಮಕ್ಕಳು, ಯುವತಿಯರಾಗಿರುವ ಮಕ್ಕಳು ಪಾಪಕ್ಕೆ ಬೀಳದಂತೆ, ಈ ಲೋಕಕ್ಕೆ ಸೋತು ಹೋಗದಂತೆ ಅವರಿಗಾಗಿ ಪ್ರಾರ್ಥಿಸಿ. ಯೇಸು ಸ್ವಾಮಿ ನೇರವಾಗಿ ಸಂದೇಶನ ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗಾಗಿ ಹೇಳಿರಿ, ನಿಮಗಾಗಿ ಹೇಳಿರಿ ಎಂಬುದಾಗಿ, ನಿಮ್ಮ ಪಾಪಗಳಿಗಾಗಿ ಹೇಳಿರಿ ಎಂಬುದಾಗಿ. ಇದುವೇ ಶಿಲುಬೆ ಆದಿ. ಅಳಬೇಕು, ಪಶ್ಚಾತ್ತಾಪದಿಂದ ನಾವು ಅಳಬೇಕು. ಬರೀ ನಮಗಾಗಿ ಅಲ್ಲ, ಪರರಿಗಾಗಿ ನಾನು ಅಳಬೇಕು. ಪರರ ಭಾರಗಳಿಗಾಗಿ, ಪರರ ರೋಗಗಳಿಗಾಗಿ, ಪರರ ಪಾಪಗಳಿಗಾಗಿ, ಪರರ ಪರಿವರ್ತನೆಗಳಿಗಾಗಿ ನಾನು ಅಳಬೇಕು. ನನ್ನ ಮಕ್ಕಳಿಗಾಗಿ ಅಳಬೇಕು, ನನಗಾಗಿಯೂ ಸಹ ಅಳಬೇಕು. ಇದು ಶಿಲುಬೆ ಆದಿ. 8ನೇ ಸ್ಥಳವನ್ನು ನೋಡುತ್ತೇವೆ. ಯೇಸು 3ನೇ ಸರಿ ಮೊಕ್ಕಡೆಯಾಗಿ ಬಿಡುತ್ತಾರೆ. ಮೊಕ್ಕಡೆಯಾಗಿ ಬಿದ್ದು ಮತ್ತೆ ಹೇಳುತ್ತಾರೆ. ಸಂತ ಪೌಲನು ಹೇಳುವಾಗ, ನಾನು ಓಟ ಪಂದ್ಯದಲ್ಲಿ ಬಿದ್ದೆನು, ಎದ್ದೆನು, ಆದರೆ ನಾನು ಜಯ ಮಾಡಿದ್ದೇನೆ, ಜಯವೆಂಬ ಜಯಮಾಲೆಯನ್ನು ಪಡೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಪ್ರಿಯ, ನಾವು ಒಮ್ಮೆ ಅಲ್ಲ, ಎಷ್ಟು ಬಾರಿ ಬಿದ್ದರೂ ಪ್ರಭು ಯೇಸುವನ್ನು ನೋಡಿ ನಾವು ಮತ್ತೆ ಹೇಳಬೇಕು, ಎದ್ದು ನಡೆಯಬೇಕು. ಸ್ವರ್ಗ ರಾಜ್ಯವನ್ನು ಸೇರುವವರೆಗೂ, ಈ ಲೋಕದ ಪಯಣವನ್ನು ಮುಗಿಸುವವರೆಗೂ ನಾವು ಬೀಳುತ್ತಲೇ ಇರುತ್ತೇವೆ, ಆದರೆ ಏಳುತ್ತಲೇ ಇರಬೇಕು. ಸೈತಾನನಿಗೆ ಗುಲಾಮನಾಗಬಾರದು, ಪಾಪಕ್ಕೆ ಗುಲಾಮನಾಗಬಾರದು, ನಮ್ಮ ಆತ್ಮವನ್ನು ಕಳೆದುಕೊಳ್ಳಬಾರದು, ಆತ್ಮಹತ್ಯೆಗೆ ಹೋಗಬಾರದು, ಆತ್ಮಹತ್ಯೆ ಚಿಂತನೆಗಳಿಗೆ ಒಳಗಾಗಬಾರದು, ಸೋತು ಹೋಗಬಾರದು, ಕುಡುಕರಾಗಿ ಹೋಗಬಾರದು. ನಾನು ಶಿಲುಬೆ ಆದಿಯಾಗಬೇಕು, ಎದ್ದು ಜಯಿಸುತ್ತೇನೆ, ಜಯಿಸಬೇಕು ಎಂಬ ಛಲ ನನ್ನಲ್ಲಿ ಬರಬೇಕು. ಯೇಸುವಿನ ಈ ಶಿಲುಬೆ ಆದಿಯನ್ನು ನೋಡುತ್ತಾ, ಈ 8ನೇ ಸ್ಥಳವನ್ನು ನೋಡುತ್ತಾ ನಾನು ಎಚ್ಚೆತ್ತುಕೊಳ್ಳಬೇಕು. ಯೇಸು ಅಂತೆ ನಾನು ಸತ್ತರೂ ಪುನರುತ್ಥಾನ ಹೊಂದುತ್ತೇನೆ ಎಂಬುದಾಗಿ, ಈ ಲೋಕವನ್ನು ನಾನು ಜಯಿಸುತ್ತೇನೆ ಎಂಬಂತ ಅಚಲ ವಿಶ್ವಾಸ ನನಗೂ ನಿಮಗೂ ಉಂಟಾಗಬೇಕು. ಇದು ಶಿಲುಬೆ ಆದಿ. 9ನೇ ಸ್ಥಳವನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿಯ ಪೂಜ್ಯ ವಸ್ತ್ರಗಳನ್ನ ಎಳೆಯುತ್ತಾರೆ. ಅಂಟಿದ ಗಾಯಗಳಿಗೆ ಅಂಟಿದ್ದ ಬಟ್ಟೆ ಎಳೆಯುವಾಗ ಹಾಗೆ ಚರ್ಮ ಕಿತ್ತುಕೊಂಡು ಬರ್ತದೆ, ಬೆತ್ತಲೆಯಾಗಿ ಹೋಗ್ತಾರೆ. ಯೇಸು ಬೆತ್ತಲೆ ಆದರು. ಯೇಸು ಬೆತ್ತಲೆ ಆದರು. ನಾನು ಬೆತ್ತಲೆಯಾಗಿದ್ದೇನಾ? ಬೆತ್ತಲೆಯಾಗಲು ಸಾಧ್ಯವೇ? ಯೇಸು ಬೆತ್ತಲೆಯಾದರೂ ಈ 14 ಸ್ಥಳವನ್ನ ಧ್ಯಾನಿಸ್ತಾ ಇದ್ದೇವೆ, ಪ್ರಾರ್ಥಿಸ್ತಾ ಇದ್ದೇವೆ ಶಿಲುಬೆ ಆದಿ ಎಂದು. ಯೇಸು ಬೆತ್ತಲಾದರು, ಓ ಯೇಸು ಸ್ವಾಮಿ ಬೆತ್ತಲಾದರು, ನಾನು ಬೆತ್ತಲಾಗುತ್ತೇನೆ ಎಂಬುದು ಹೇಳಲಿಕ್ಕೆ ಯಾರಿಗಾದರೂ ಇದೆಯೇ? ಸಾಧ್ಯವಿಲ್ಲ. ಅಂದರೆ ಪ್ರಭು ಯೇಸು ನನಗಾಗಿ ನಿನಗಾಗಿ ಬೆತ್ತಲೆಯಾದರು. ಈ ಲೋಕದಿಂದ ಬೇರ್ಪಡುವಂತಹ ಸಂಕೇತ ಬೆತ್ತಲೆ. ಲೋಕಕ್ಕೂ ನನಗೂ ಸಂಬಂಧವಿಲ್ಲ ಎಂಬುವಂತ ಸಂಕೇತ ಈ ಬೆತ್ತಲೆ. ಹುಟ್ಟಿದ ಮಗುವಿನ ಸ್ವಭಾವದ ಸಂಕೇತ ಈ ಬೆತ್ತಲೆ. ಪಾಪವಿಲ್ಲದ ನಿಷ್ಕಳಂಕತೆ ಈ ಬೆತ್ತಲೆ, ಈ ಬೆತ್ತಲೆಯ ಸಂಕೇತ. ನಗ್ನರಾದರು, ಅಷ್ಟು 100 ಜನರ ಮುಂದೆ ನಗ್ನರಾದರು. ಯೋಚನೆ ಮಾಡಿ ಪ್ರಿಯರೇ. ಆದರೆ ನಾನು ಇಂದು ದೇವರ ಮುಂದೆ ನಗ್ನನಾಗಿದ್ದೇನೆ ಪಾಪದ ನಿಮಿತ್ತವಾಗಿ. ಅಂದು ಆದಾಮ ಮತ್ತು ಯವಾಳ್ ಏದೆನ್ ತೋಟದಲ್ಲಿ ಬೆತ್ತಲೆಯಾಗಿದ್ದರು. ಗಂಡು ಹೆಣ್ಣು ಇಬ್ಬರು ಬೆತ್ತಲೆಯಾಗಿದ್ದರು, ಪಾಪವೆಂಬುದೇ ಇರಲಿಲ್ಲ. ಆದರೆ ಪಾಪವು ಅರಿಯುವಾಗ ಅವರಿಗೆ ಬೆತ್ತಲೆ ಎಂಬುದು ಅರಿವಾಯಿತು. ಮರದ ಎಲೆಗಳ ಮಧ್ಯೆ ಅವಿತುಕೊಂಡರು. ದೇವರು ಎಲ್ಲಿದ್ದೀರಿ ಎಂದು ಕೇಳಿದ್ರೆ ನಾನು ಬೆತ್ತಲೆ ಆಗಿದ್ದೇವೆ, ಮರದ ಪಡಿಯಲ್ಲಿ ಅವಿತುಕೊಂಡಿದ್ದೇವೆ ಎಂದು ಹೇಳಿದರು. ಯೇಸುವಿನ ಬೆತ್ತಲೆ ಇದಲ್ಲ. ಯೇಸು ನಮ್ಮಲ್ಲಿ ಕೇಳುವಂತ ಬೆತ್ತಲೆಯೂ ಇದಲ್ಲ. ನೀನು ಪಾಪದ ಬೆತ್ತಲೆಯಿಂದ ದೂರ ಆಗು, ನೀನು ನನ್ನಂತೆಯೇ ನಿಷ್ಕಳಂಕವಾಗಿರು, ನಾನು ನಿನಗಾಗಿ ಬೆತ್ತಲೆಯಾದೆ. ಅಂದು ಆದಾಮ ಅವಳಲ್ಲ ಬೆತ್ತಲೆ, ನಾನು ಸಹ ನಿನ್ನ ಮುಂದೆ ಬೆತ್ತಲೆ ಆಗಿ ನಿಂತಿದ್ದೇನೆ. ನನಗೆ ನನ್ನಲ್ಲಿ ಪಾಪವೆಂಬುದೇ ಇಲ್ಲ, ಅದರಿಂದ ನನಗೆ ಯಾವ ನಾಚಿಕೆ ಇಲ್ಲ. ನಾನು ದೇವರೊಂದಿಗೆ ಇದ್ದೇನೆ.
ಒಂದು ದೇವರೊಂದಿಗೆ ಇದ್ದರು ಆದಾಮ ಅವಳು. ಪ್ರಿಸಲೋ ಪ್ರಿಸಲೋ ಪ್ರಿಸಲೋ. 9ನೇ ಸ್ಥಳವನ್ನು 10ನೇ ಸ್ಥಳವನ್ನು ನೋಡುತ್ತೇವೆ. ಯೇಸುವಿನ ಕೈ ಕಾಲುಗಳಿಗೆ ಶಿಲುಬೆಯಿಂದ ಜಡಿದರು, ಮೊಳೆಗಳಿಂದ ಜಡಿದರು, ರಕ್ತವು ಧಾರಾಕಾರವಾಗಿ ಸುರಿಯಲ್ಪಟ್ಟಿತು. ಚಿಂತಿಸುತ್ತೇವೆ ಪ್ರೇರಿ, 10ನೇ ಸ್ಥಳ, ನನ್ನನ್ನು ನಾನು ಶಿಲುಬೆ ಆದಿಯಾಗಿಸಿಕೊಳ್ಳಬೇಕು. ನಾನು ಸಿದ್ಧನಾಗಬೇಕು. ಎಂಥ ವಿಧವಾದ ನನ್ನ ಮುಂದೆ ಹೋರಾಟ ಬಂದರು, ಸತ್ಯದ ನಿಮಿತ್ತವಾಗಿ ಹೋರಾಟ ಬಂದರು, ನೀತಿಯ ನಿಮಿತ್ತವಾಗಿ ಹೋರಾಟ ಬಂದರು, ನನ್ನ ಪ್ರಾಣಕ್ಕೆ ಎಂತ ಅದೇ ಹೇಳಿದ ರಕ್ತಸಾಕ್ಷಿ ಎಂಬುದಾಗಿ ನಾನು ರಕ್ತಸಾಕ್ಷಿ ಆಗಲು ಸಿದ್ಧನಾಗಬೇಕು. ಯೇಸುವಿಗಾಗಿ ನನ್ನ ಪ್ರಾಣವನ್ನು ಕೊಡಲು ನಾನು ಸಿದ್ಧನಾಗಬೇಕು. ಎಂಥ ಘೋರ ಯಾತನೆಯನ್ನು ಅನುಭವಿಸಲು ನಾನು ಸಿದ್ಧನಾಗಬೇಕು. ಇದುವೇ ಶಿಲುಬೆ ಆದಿ. ಇದುವೇ ಶಿಲುಬೆ ಆದಿ. ಹೌದು ಪ್ರಿಯ ಸಹೋದರನೇ ಸಹೋದರಿ, ನೋಡುತ್ತೇವೆ ಯೇಸುವನ್ನು ಶಿಲುಬೆಗೆ ಏರಿಸಿದರು. ಆ ಶಿಲುಬೆಯಲ್ಲಿಯೂ ಪ್ರಭು ನುಡಿದರು. ಶಿಲುಬೆಯಲ್ಲಿಯೂ ಪ್ರಭು ನುಡಿದರು, ಅಪ್ಪ, ಇವರೇನು ಮಾಡುತ್ತಿದ್ದಾರೆಂದು ಇವರ ಅರಿಯರು, ಇವರನ್ನು ಕ್ಷಮಿಸಿರಿ, ಕ್ಷಮಿಸಿರಿ. ಪ್ರಿಯರೇ, ನಾನು ಮತ್ತು ನೀವು ಸದಾ ಕ್ಷಮೆಗೆ ಸಿದ್ಧರಾಗಿರಬೇಕು. ಕ್ಷಮೆಗೆ ಸಿದ್ಧರಾಗಬೇಕು. ನಮ್ಮನ್ನು ಯಾರು ಹಿಂಸಿಸಿ, ಬಾಧಿಸಿ, ತೆಗಳಿ, ದೂಷಿಸಿ, ನಿಂದಿಸಿ ಏನೆಲ್ಲ ಮಾಡಿದರು, ನಾನು ಶಿಲುಬೆ ಆದಿಯಾಗಬೇಕು. ಪ್ರತಿಯೊಬ್ಬರನ್ನು ಕ್ಷಮಿಸಲು ಕಲಿತುಕೊಳ್ಳಬೇಕು. ನಾನು ಶಿಲುಬೆ ಆದಿಯಾಗಬೇಕು. ನಾನು ಶಿಲುಬೆ ಆಗಬೇಕು. ನಾನು ಶಿಲುಬೆಯಲ್ಲಿ ನೇತಾಡುವವನಾಗಬೇಕು. ಈ ಲೋಕದ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಪರರನ್ನು ಕ್ಷಮಿಸುವುದೇ ಯೇಸುವಿನ ಮರಣ. ಪಾಪಗಳನ್ನು ಪರಿಹರಿಸುವುದೇ ಯೇಸುವಿನ ಮರಣ. ಮತ್ತೆ ನಾವು ನೋಡ್ತೇವೆ, ಯೇಸುವಿನ ಶರೀರವನ್ನು ಮಾತೆಯ ಮಡಿಲಲ್ಲಿ ಕೊಟ್ಟರು. ತನ್ನ ಮಗನ ರೋದನೆಯನ್ನು ನೋಡಲಾಗದೆ ತನ್ನ ಮಗನಿಗಾಗಿ ಕಾದು ಕುಳಿತಂತಹ ಮಾತೆ ಮರಿಯಮ್ಮನವರು ಅವರ ದೇಹವನ್ನು ಮುಟ್ಟಿ ಎಷ್ಟೋ ಕಾಲಗಳಾಗಿತ್ತು. ಶಿಲುಬೆಯ ಮೇಲೆ ಬೆತ್ತಲೆಯಾಗಿ ನೇತಾಡುವ ಮಗನ ಶರೀರವನ್ನು ಕೆಳಗಿಳಿಸಲು ಕಾಯುತ್ತಾ ಇದ್ದರು. ತಮ್ಮ ಶಿರಸ್ಸಿನ ಮೇಲೆ ತನ್ನ ಮೇಲೆ ಒದಿಸಿಕೊಂಡಿದ್ದಂತಹ ಶಾಲನ್ನ ಕೈಯಲ್ಲಿ ಹಿಡಿದುಕೊಂಡು ತನ್ನ ಮಗನು ಕೆಳಗೆ ಮಡಿಲಲ್ಲಿ ಇಳಿಸುವ ತಕ್ಷಣ ತನ್ನ ಮಗನ ಮೈಯನ್ನು ಮುಚ್ಚಿದರು. ನಗ್ನತೆಯ ಮಗನನ್ನ, ಯೌವನದ ಮಗನನ್ನ. ಇದು ಅಂದಿನ ಶಿಲುಬೆ ಆದಿ. ಇಂದಿನ ಶಿಲುಬೆ ಆದಿ, ನಾವು ಪರರ ಪಾಪಗಳನ್ನು ಮುಚ್ಚಬೇಕು, ಪರರ ತಪ್ಪುಗಳನ್ನು ಮುಚ್ಚಬೇಕು, ಪರರು ಮಾಡಿದ ಅಪರಾಧಗಳನ್ನು ಮುಚ್ಚಬೇಕು. ನಾವೇನು ಮಾಡ್ತೇವೆ ಹೇಳಿ? ಬಹಿರಂಗಪಡಿಸ್ತೇವೆ. ಅವನು ಹಾಗೆ ಮಾಡಿದ, ಇವನು ಹೀಗೆ ಮಾಡಿದ, ಅವಳು ಹಾಗೆ ಮಾಡಿದ್ಲು, ಬೇಡವಾದುದನ್ನು ನಾವು ಉಪಯೋಗಿಸಿ ಮಾತನಾಡ್ತೇವೆ. ತಾಯಿ ತನ್ನ ಮಗನ ನಗ್ನತೆಯನ್ನು ಮುಚ್ಚಿದರು, ದೇಹವನ್ನು ಮುಚ್ಚಿದರು. ನಾವು ಶಿಲುಬೆ ಆದಿಯಾಗಬೇಕು. ನಾವು ಪರರ ತಪ್ಪುಗಳನ್ನು ಮುಚ್ಚಬೇಕು, ಬಹಿರಂಗಪಡಿಸುವುದಲ್ಲ. ಬಹಿರಂಗಪಡಿಸುವುದರಲ್ಲಿ ಏನು ಲಾಭವಿದೆ? ನಿನಗೆ ಸಂತೋಷ ಅಷ್ಟೇ ಬಹಿರಂಗಪಡಿಸುವುದರಿಂದ. ನಾನು ಹೇಳಿದ ಈಗ ಅವನ ಮರ್ಯಾದೆ, ಈಗ ಗೊತ್ತಾಯ್ತು, ಈಗ ನಾನು ಮರ್ಯಾದೆ ಹೋಯ್ತು, ಇಷ್ಟೇ ಸಂತೋಷ ಸಿಗೋದು. ಬೇರೆ ಅದಕ್ಕಿಂತ ಏನು ಸಿಕ್ಕುವುದಿಲ್ಲ. ಸಂತೋಷ ಪಡುವುದು ಸಿಕ್ಕಿಸದ ಕಾರಣ, ಅಪವಾದ ಹೊರಿಸಿದ ಕಾರಣ ಸಂತೋಷ, ಒಂದು ವ್ಯಕ್ತಿಗೆ ಸಂತೋಷ ಪಡುವುದು ಅಷ್ಟೇ. ಆದರೆ ಅವನ ದುಃಖ, ಅವನ ಕಣ್ಣೀರು ನಿನ್ನ ಮೇಲೆ ಯಾವತ್ತು ಪರಿಣಾಮ ಬೀರ್ತದೆ ಎಂದು ಗೊತ್ತಿಲ್ಲ. ಅವನು ತಪ್ಪಿತಸ್ಥನೇ ಆಗಿರ್ಬೋದು, ಪಾಪಿ ಆಗಿರ್ಬೋದು, ನಿರಪರಾಧಿ ಆಗಿರ್ಬೋದು. ಆದರೆ ಅವನ ಕಣ್ಣೀರು, ಅವನ ದುಃಖ, ಅವನ ಅವಮಾನ ನಿನ್ನನ್ನು ಎಂದು ಯಾವಾಗ ಬೇಟೆಯಾಡುತ್ತದೆ ಎಂದು ಗೊತ್ತಿಲ್ಲ. ನಾನು ಶಿಲುಬೆ ಆದಿಯಾಗಬೇಕು. ಸುಮ್ಮನೆ ಪ್ರಾರ್ಥನೆ ಮಾಡಿದ್ರೆ ಏನು ಪ್ರಯೋಜನ ಅಲ್ಲ ಪ್ರಿಯರೇ. ಕೊನೆಯ ಸ್ಥಳವನ್ನು ನಾನು ನೋಡುತ್ತೆ, ಯೇಸುವನ್ನ ಅರಿಮಥಾಯನಿಗೆ ಆಗಿ ತೋಡಿಟ್ಟಿದ್ದ ಸಮಾಧಿಯಲ್ಲಿ ಯೇಸುವನ್ನು ತೆಗೆದುಕೊಂಡು ಸಮಾಧಿ ಮಾಡುತ್ತಾರೆ. ಯೇಸು ಮನುಷ್ಯ ಸತ್ತಾಗ ಹೇಗೆ ಸಮಾಧಿ ಮಾಡಿದಾಗ ಯೇಸುವನ್ನು ಸಮಾಧಿ ಮಾಡಿದರು. ಅವರಿಗೂ ಒಂದು ಸಮಾಧಿ ಇತ್ತು. ಯಾರಿಗೋ ತೋಡಿದಂತ ಒಂದು ಸಮಾಧಿ ಯೇಸುವನ್ನ ಅಲ್ಲಿ ಹಾಕುತ್ತಾರೆ. ಪ್ರಿಯರೇ,
ಅಂದರೆ ನಾನು ನನ್ನಲ್ಲಿರುವುದನ್ನು ಪರರಿಗೆ ಕೊಡಲಿಕ್ಕೆ ನಾನು ಸಿದ್ಧನಾಗಬೇಕು. ಪರರ ಅವಶ್ಯಕತೆಯನ್ನು ನಾನು ಕಂಡರಿತಾಗ ಪರರಿಗೆ ನಾನು ಕೊಡಬೇಕು. ಊಟವಾಗಬಹುದು, ವಸ್ತ್ರವಾಗಬಹುದು, ಪ್ರೀತಿ ಆಗಬಹುದು, ಏನೇನೇ ಆಗಬಹುದು ಪ್ರಿಯರೇ, ನಾವು ಕೊಡಲು ಸಿದ್ಧರಾಗಬೇಕು. ನನ್ನಿಂದ ಪರರಿಗೆ ಅವಶ್ಯಕತೆ ಇದೆ ಎಂಬುದಾದರೆ ನಾನು ಪರರಿಗೆ ಅವರ ಅವಶ್ಯಕತೆಯನ್ನು ಪೂರೈಸಬೇಕು. ಒಬ್ಬನ ಹಸಿವಿನಲ್ಲಿದ್ದಾನೆ, ಅವನಿಗೆ ಅವಶ್ಯಕತೆ ಉಂಟು, ಒಬ್ಬನ ಸಮಸ್ಯೆಯಿದ್ದಾನೆ, ಒಬ್ಬನ ಹೋರಾಟದಲ್ಲಿದ್ದ, ಅವನಿಗೆ ಏನೋ ಸಮಥಿಂಗ್ ಏನೋ ಅವಶ್ಯಕ, ಅದನ್ನು ನಾನು ಪೂರೈಸಬೇಕು. ಇದು ಶಿಲುಬೆ ಆದಿ. ಯೇಸುವಿಗಾಗಿ ಇಲ್ಲ, ಯೇಸುವಿಗೆ ಯಾರಿಗೋ ತೊಡಿದ ಒಂದು ಶಿಲುಬೆ, ಒಂದು ಸಮಾಧಿ. ಈ ಶಿಲುಬೆ, ಅದೇ ನಾನು ಹೇಳಿದ್ದು, ನಾವು ಶಿಲುಬೆ ಆದಿ ಆಗಬೇಕು. ಆದರೆ ನಾವು ಶಿಲುಬೆ ಆದಿ ಆಗುವುದಿಲ್ಲ, ಬರೀ ಶಿಲುಬೆ ಆದಿ ಮಾಡ್ತಾ ಕೂತ್ಕೊಂಡಿದ್ದೀವಿ ಅಷ್ಟೇ. ನಾವು ಬರೀ ಶಿಲುಬೆ ಆದಿ ಮಾಡ್ತಾ ಕೂತ್ಕೊಂಡಿದ್ದೇವೆ, ಏನೋ ಪ್ರಯೋಜನ ಇಲ್ಲ, ವಾಡಿಕೆ ಅಷ್ಟೇ. ಶುಕ್ರವಾರ ಹೋಗಬೇಕು, ಶಿಲುಬೆ ಆದಿ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ಮೀನು ತಿನ್ಬೇಡ, ಮಾಂಸ ತಿನ್ಬೇಡ. ದೇವರು ಇದನ್ನು ಆಶಿಸುವುದೇ ಇಲ್ಲ. ನಾನು ಮತ್ತು ನೀವು ಶಿಲುಬೆ ಆದಿ ಆಗಬೇಕು. ಆಗ ಮಾತ್ರ ಯೇಸುವಿನ ಪುನರುತ್ಥಾನದಲ್ಲಿ ನಾನು ಮತ್ತು ನೀವು ಒಂದಾಗಲು ಸಾಧ್ಯ. ಆಗ ಮಾತ್ರವೇ ಈ ತಪಸ್ಸು ಕಾಲದ ಪೂರ್ತೀಕರಣ. ಇದನ್ನು ಬಿಟ್ಟು ಇವುಗಳ ಯಾವ ಆಚರಣೆಗಳಿಲ್ಲದೆ ನಾನು ಉಪವಾಸ ಪ್ರಾರ್ಥನೆಗಳೆಂದು ಕುಳಿತುಕೊಳ್ಳುವುದರಲ್ಲಿ ಯಾವ ಪ್ರಯೋಜನವಿಲ್ಲ. ಮತ್ತೆ 40 ದಿವಸ ಆದ ಬಳಿಕ ಮತ್ತೆ ತಿನ್ನುತ್ತಲೇ ಕುಡಿಯುತ್ತಲೇ ಮೋಜು ಮಾಡುತ್ತಲೇ ಜೀವನದಲ್ಲಿ ಬದಲಾವಣೆ ಇಲ್ಲ. ಏನು ಪ್ರಯೋಜನ? ನೀನು 40 ದಿನ ಉಪವಾಸ ಅಥವಾ ದಿನ ಶಿಲುಬೆ ಆದಿ, ಏನು ಪ್ರಯೋಜನವಿಲ್ಲ. ಯೇಸು ಪುನರುತ್ಥಾನದಲ್ಲಿ ನಾನು ಒಂದಾಗಲು ಯತ್ನಿಸಬೇಕು. ಜಯವೆಂಬ ಜಯಮಾಲೆಯನ್ನು ಹೊತ್ತುಕೊಳ್ಳಲು ನಾನು ಸಿದ್ಧನಾಗಬೇಕು. ಈ ತಪಸ್ಸು ಕಾಲದ 25ನೆಯ ಈ ಧ್ಯಾನವನ್ನು ನಾವು ಚಿಂತಿಸ್ತಾ ಇದ್ದೇವೆ. ನಾನು ನೀವು ಶಿಲುಬೆ ಆದಿ ಆಗಬೇಕು. ಆಲಿಸಿ, ಧ್ಯಾನಿಸಿ, ಪಾಲಿಸಿ, ಪರರಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡೋಗರ. ಪ್ರೀಸಲು.